ಇನ್ನು ಮೈಸೂರಿನಲ್ಲಿ ಮತ್ತೆ ಒಕ್ಕಲಿಗ ಕಾರ್ಡನ್ನು ಪ್ಲೇ ಮಾಡಿದೆ ಕಾಂಗ್ರೆಸ್. ಒಕ್ಕಲಿಗರಿಗೆ ಅತಿ ಹೆಚ್ಚು ಸೀಟ್ಗಳನ್ನ ಕೊಟ್ಟಿರ್ತಕ್ಕಂಥವ್ರು, ಟಿಕೆಟ್ ಕೊಟ್ಟಿರೋರು ನಾವು. ಇಲ್ಲಿ ಒಕ್ಕಲಿಗ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಮಾಡಿದೆ ಅಂತ ಒಕ್ಕಲಿಗರ ಮತಗಳನ್ನು ಕನ್ಸಾಲಿಡೇಟ್ ಮಾಡುವಂತಹ ತಂತ್ರಗಾರಿಕೆ. ಬಿಜೆಪಿ ಅಭ್ಯರ್ಥಿ ಯದುವೀರ್ ಅಭ್ಯರ್ಥಿ ವಿರುದ್ಧ ಒಕ್ಕಲಿಗ ಕಾರ್ಡ್ ಅನ್ನು ಪ್ಲೇ ಮಾಡಿದ್ದಾರೆ. ಒಕ್ಕಲಿಗ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸಿ ರಾಜಮನೆತನಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ. ಹಾಸನದಲ್ಲಿ ಅನುಕೂಲ ಆಗಲಿ ಅಂತ ಯದುವೀರ್ಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ ವೆಂಕಟೇಶ್ ಗಂಭೀರ ಆರೋಪ ಮಾಡಿದ್ದಾರೆ. ಜನರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನು ಮೊದಲೇ ಹೇಳಿದ್ದೇನೆ, ನಾವು ಅವ್ರನ್ನ ಯಾವ ಕಾರಣಕ್ಕಾಗಿ ಆಯ್ಕೆ ಮಾಡಿದ್ದೇವೆ ಅಂತೇಳಿ. ಅವ್ರು ನಾವು ಮಾಡಿದ್ದಕ್ಕೆ ನಾವು ಯಾವ ಕಾರಣಕ್ಕಾಗಿ ಮಾಡಿದ್ದೇವೆ ಅಂದರೆ, ನಮ್ಮ ಪರವಾಗಿ, ಸರ್ಕಾರದ ಪರವಾಗಿ, ಸಾಮಾನ್ಯ ಜನರ ಪರವಾಗಿ, ರಾಜ್ಯದ ಪರವಾಗಿ ಧ್ವನಿ ಎತ್ತಕ್ಕಂಥ ಜನರು ಅಲ್ಲಿ ಬೇಕು. ಅಲ್ಲಿ ಆ ಕಾರಣದಿಂದ ಅವ್ರು ಒಬ್ಬ ವಾಗ್ಮಿ ಆಗಿದ್ದಾರೆ, ವಿದ್ಯಾವಂತರಾಗಿದ್ದಾರೆ, ಜ್ಞಾನ ಹೆಚ್ಚಾಗಿದೆ, ಜ್ಞಾನ ಇದೆ, ಅವರಿಗೆ ಸಾಕಷ್ಟು ಜ್ಞಾನ ಇದೆ, ತಿಳ್ಕೊಂಡಿದ್ದಾರೆ. ಅಂಥವರು ಪಾರ್ಲಿಮೆಂಟಿಗೆ ಕಳಿಸ್ಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಅವ್ರನ್ನ ಆಯ್ಕೆ ಮಾಡಿದ್ವಿ. ಮತ್ತು ಅವ್ರು ಕೆಲವರೆಲ್ಲ ಅವ್ರು ಯಾವ ಜಾತಿ ಅಂತ ಕೆಲವು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರ ಕುಟುಂಬದ ಇದನ್ನೇ ಇಟ್ಟಿದ್ದಾರೆ ಜನರುಗಳ ಮುಂದೆ. ಅವ್ರು ನಾನು ಯಾವ ಜಾತಿ ಸರ್ಟಿಫಿಕೇಟ್ ತೊಗೊಂಡು ಅವ್ರ ತಂದೆ ಹೆಸರೇನೋ, ತಾಯಿ ಹೆಸರೇನೋ, ಇಲ್ಲಿ ಅವ್ರ ಮಾವನ ಹೆಸರೇನೋ, ಅವ್ರ ಅತ್ತೆ ಹೆಸರೇನೋ, ಅವ್ರ ಹೆಂಡತಿ ಹೆಸರೇನೋ, ಅವ್ರ ಮಕ್ಕಳ ಹೆಸರೇನೋ, ಇವೆಲ್ಲ ವಿಚಾರವನ್ನು ಜನರ ಮುಂದೆ ಇಟ್ಟಿದ್ದಾರೆ. ಅದರಿಂದ ಆ ಸಂಶಯ ತಾವು ಇಟ್ಕೋಬೇಡಿ. ಅವರು ನಾನು ಯಾವ ಜಾತಿಗೆ ಸೇರಿದ್ದೇನೋ ಅವರು ಅದೇ ಜಾತಿಗೆ ಸೇರಿದ್ದಾರೆ ಏನೋ. ಆದ್ದರಿಂದ ದಯಮಾಡಿ ಆ ಸಂಶಯ ತಮ್ಮ ಮನಸ್ಸಲ್ಲಿ ಇರಬಾರ್ದು ಅಂತೇಳಿ ನಾನು ತಮ್ಮನ್ನ ಮನವಿ ಮಾಡ್ತೇನೆ. ಲಕ್ಷ್ಮಣ್ ಅವರು ಯಾವಾಗಲೂ ಜನರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಒಬ್ಬ ಸಾಮಾನ್ಯ. ಮೈಸೂರು ಭಾಗದಲ್ಲಿ ಎಕ್ಸ್ಪೆಕ್ಟೆಡ್, ಯಾವಾಗ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಯಿತು, ಖಂಡಿತವಾಗಿ ಒಕ್ಕಲಿಗ ಅಂದರೆ ಇವರು ಟಿಕೆಟ್ ಕೊಟ್ಟಿರೋದು ಲಕ್ಷ್ಮಣ್ ಅವರಿಗೆ ಅದೇ ಕಾರಣಕ್ಕೋಸ್ಕರನೇ, ಒಕ್ಕಲಿಗರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ. ಜೊತೆಗೆ BJP ಅವರು ಒಕ್ಕಲಿಗರ ವಿರೋಧಿ ಅಂತ ಬಿಂಬಿಸುವಂತಹ ಒಂದು ಅಸ್ತ್ರವನ್ನು, ಒಂದು ಕಾರ್ಡನ್ನು ಪ್ಲೇ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇತ್ತು. ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ ವೆಂಕಟೇಶ್ ಇಬ್ಬರು ಕೂಡ ಮೈಸೂರಿನ ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ನ ಸಮಾವೇಶದಲ್ಲಿ ಈ ರೀತಿಯಾದಂತಹ ಮಾತುಗಳನ್ನು ಆಡಿದ್ದಾರೆ. ಅದರ ಮುಖಾಂತರ ಒಕ್ಕಲಿಗರ ಮತಗಳನ್ನು ಬೇಟೆಯಾಡುವಂತಹ ಲೆಕ್ಕಾಚಾರ, ಆ ತಂತ್ರಗಾರಿಕೆ, ಅದನ್ನು ಈ ಸರ್ತಿ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಹೂಡಿದ್ದಾರೆ.